ಬಾಸ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾನು ಹರಿನಾಥ್. ಸ್ನೇಹಿತರೆ, ಕಾಕ್ರೋಚ್ ಜಿರಳೆಗಳ ಆಯಸ್ಸು 150ರಿಂದ 200 ದಿನಗಳು ಮಾತ್ರ. ಇದರ ನಡುವೆ ಅದು ಮನುಷ್ಯರ ಕಣ್ಣಿಗೆ ಬಿದ್ದ ತಕ್ಷಣ ಅದರ ಆಯುಷ್ಯ ಮುಗೀತು ಅಂತಲೇ ಅರ್ಥ. ಜಿರಳೆ ಮನಸ್ಸಲ್ಲಿ ಹಾದು ಹೋದ್ರೂ ತಕ್ಷಣ ವ್ಯಾಕ್ ಅನ್ನೋ ರಿಯಾಕ್ಷನ್ ಕೊಡ್ತೀವಿ. ಇನ್ನು ಅದು ಡೈರೆಕ್ಟ್ ಆಗಿ ಕಂಡ್ರಂತೂ ಮರುಕ್ಷಣವೇ ಅದನ್ನ ಫಿನಿಶ್ ಮಾಡ್ತೀವಿ. 2-3 ದಿನಗಳ ಹಿಂದೆ ಇಂಟರ್ನೆಟ್ನಲ್ಲಿ ಜಿರಳೆ ಪಕ್ಷದ ಹಾವಳಿ ಮಿತಿಮೀರಿತ್ತು. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ಸೇರಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಕ್ರೋಚ್ ಜನತಾ ಪಕ್ಷ ಕೋಟ್ಯಂತರ ಜನರನ್ನ ಸೆಳೆದಿತ್ತು. ಆ ಪಕ್ಷ ಬೆಂಬಲಿಸುವ ಪೋಸ್ಟರ್ಗಳಿಂದ ಜಾಲತಾಣ ತುಂಬಿ ಹೋಗಿತ್ತು. ಆದರೆ 2 ದಿನದಲ್ಲಿ ಅದರ ಅಬ್ಬರ ಇಳಿದು ಹೋಗಿದೆ. ಜಿರಳೆಯಂತೆಯೇ ಜಿರಳೆ ಪಕ್ಷದ್ದು ಕೂಡ ಅಲ್ಪಾಯುಷ್ಯವಾಗಿ ಹೋಗಿದೆ. ಸ್ಪಷ್ಟ ಮತ್ತು ಪಾರದರ್ಶಕವಾದ ಸಿದ್ಧಾಂತದ ನೆಲೆಯಿಲ್ಲದ ಯಾವುದೇ ಚಳವಳಿ ಹೋರಾಟ ಗುರಿ ತಲುಪೋದಿಲ್ಲ ಎಂಬುದು ಮತ್ತೊಮ್ಮೆ ರುಜುವಾತಾಗಿದೆ. ಇಷ್ಟಕ್ಕೂ ಈ ಕಾಕ್ರೋಚ್ ಜನತಾ ಪಕ್ಷ ಆರಂಭವಾಗಿದ್ದು ತಮಾಷೆಗಾಗಿ. ಅದರ ಪಕ್ಷದ ಸ್ಥಾಪಕ ಅಭಿಜಿತ್ ದೀಪ್ಗೆ ಆಮ್ ಆದ್ಮಿ ಪಕ್ಷದ ಸ್ಟ್ರಾಟಜಿಸ್ಟ್ ಆಗಿದ್ದವು. ವ್ಯವಸ್ಥೆ ಬಗೆಗಿನ ಆಕ್ರೋಶವನ್ನ ವ್ಯಂಗ್ಯ ರೂಪದಲ್ಲಿ ಖಂಡಿಸೋಕೋ ಅಥವಾ ಅರವಿಂದ್ ಕೇಜ್ರಿವಾಲ್ ಅವರ ತಂಡದ ಚಿತಾವಣೆಯೋ ಇನ್ಯಾವ ಶಕ್ತಿಗಳ ಷಡ್ಯಂತ್ರವೋ ಅಂತೂ ಜಿರಳೆ ಪಕ್ಷದ ಸೋಷಿಯಲ್ ಮೀಡಿಯಾ ಅಕೌಂಟ್ ಆರಂಭಿಸಿದ ದೀಪ್ಗೆ ಯುವಕರನ್ನ ಮುಟ್ಟಲು ಪ್ರಯತ್ನಿಸಿದ್ರು. ಆತನ ಪ್ರಯತ್ನಕ್ಕೆ ದೊಡ್ಡ ಯಶಸ್ಸು ಸಿಕ್ಕಿ ಕಾಕ್ರೋಚ್ ಜನತಾ ಪಕ್ಷ ಇಡೀ ದೇಶಕ್ಕೆ ಹಬ್ಬಿ ಸಾಮಾಜಿಕ ಮಾಧ್ಯಮವನ್ನ ಆವರಿಸಿಕೊಂಡಿತು. ಈ ಸೋಷಿಯಲ್ ಮೀಡಿಯಾ ಎಫೆಕ್ಟ್ನಿಂದ ನಮ್ಮ ನೆರೆಹೊರೆಯ ಅನೇಕ ದೇಶಗಳಲ್ಲಿ ಜೆನ್ಜಿಗಳು ದಂಗೆ ಎದ್ದಿದ್ದು ನೋಡಿದ್ದ ವಿಪಕ್ಷಗಳು ಇದನ್ನೇ ಬಳಸಿಕೊಂಡು ಯುವ ಸಮುದಾಯವನ್ನ ಪ್ರಚೋದಿಸಲು ನೋಡಿದ್ವು. ರಾಹುಲ್ ಗಾಂಧಿಯಿಂದ ಸಿದ್ದರಾಮಯ್ಯವರೆಗೆ ಎಲ್ಲರೂ ಕಾಕ್ರೋಚ್ ಪಕ್ಷದ ಬಹಿರಂಗ ಬೆಂಬಲಕ್ಕೆ ನಿಂತರು. ತಮಾಷೆಗಾಗಿ ಆರಂಭವಾದ ಪಕ್ಷ ತಮಾಷೆಯಲ್ಲಿಯೇ ಮುಗಿದು ಹೋಗುತ್ತದೆ ಎಂಬುದನ್ನು ಅರಿಯದೆ ಇದಕ್ಕೆ ಗಂಭೀರತೆ ತಂದುಕೊಡಲು ಸರ್ಕಸ್ ಮಾಡಿದ್ರು. ಆದರೆ ಜಿರಳೆ 3 ದಿನಕ್ಕೆ ಇವರ ಮುಂದೆಯೇ ಮಕಾಡೆ ಮಲಗಿದೆ. ಸೋಷಿಯಲ್ ಮೀಡಿಯಾದಲ್ಲಿದ್ದ ಜಿರಳೆ ಜ್ವರ ಏರಿದಷ್ಟೇ ವೇಗವಾಗಿ ಇಳಿದು ಹೋಗಿದೆ. ಈಗ ಹೊರಬರುತ್ತಿರುವ ಆಘಾತಕಾರಿ ಸಂಗತಿಗಳೆಂದರೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಹಿಂದೆ ಆಮ್ ಆದ್ಮಿಯ ನೆರಳು ಇದೆ ಎನ್ನುವುದು. ಕಾಕ್ರೋಚ್ ಜನತಾ ಪಕ್ಷ ಹೆಸರಿನ ಇನ್ಸ್ಟಾ ಖಾತೆಯು 2021ರಲ್ಲಿ ಆಮ್ ಆದ್ಮಿ ಪಕ್ಷ ಗುಜರಾತ್ ಹೆಸರಿನಲ್ಲಿ ತೆರೆದಿತ್ತು. ಬಳಿಕ ಅನೇಕ ಬಾರಿ ಇದರ ಹೆಸರು ಬದಲಿಸಲಾಗಿದೆ. ಈಗ ಕಾಕ್ರೋಚ್ ರೂಪದಲ್ಲಿ ಬಂದೆರಗಿದೆ ಎಂಬ ವರದಿಗಳು ಬಂದಿವೆ. ಇದರ ಬೆನ್ನಲ್ಲೇ ಪೇಜ್ನ ಮೂಲ ಸ್ಥಾಪಕ ಅಭಿಜಿತ್ ದೀಪ್ಕೆಯ ಸಂಪರ್ಕಗಳು, ಆತನ ಹಿಂಬಾಲಕರು, ಆತನ ಹಣಕಾಸು ವ್ಯವಹಾರಗಳ ಮೇಲೆ ಭಾರತೀಯ ಗುಪ್ತಚರ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಇನ್ನು ಈ ದೀಪ್ಕೆ ನಡೆಸಿದ ಕೃತ್ಯಗಳಿಂದ ಕಂಗಾಲಾಗಿರುವ ಆತನ ಪೋಷಕರು ತಮ್ಮ ಮಗ ಕಾನೂನಾತ್ಮಕ ಕ್ರಮಗಳಲ್ಲಿ ಸಿಲುಕಿಕೊಳ್ಳುವ ಭಯದಲ್ಲಿ ನಿದ್ದೆಗೆಟ್ಟಿದ್ದಾರೆ. ಬಂಧನ ಭೀತಿಗೆ ಬಿದ್ದಿದ್ದಾರೆ. ಏನೇ ಆಗಲಿ, ಕೊನೆಗೆ ಈ ಕಾಕ್ರೋಚ್ ಪಕ್ಷದ ಸೂತ್ರಧಾರಿಗಳು ಯಾರು, ಪಾತ್ರಧಾರಿಗಳು ಯಾರು ಎಂಬುದು ಹೊರ ಬಂದೇ ಬರುತ್ತೆ. ಆದರೆ ಈಗ ಹುಟ್ಟುತ್ತಿರುವ ಪ್ರಶ್ನೆ ಅಂದರೆ, ಭ್ರಷ್ಟಾಚಾರ, ನಿರುದ್ಯೋಗ, ಪಕ್ಷಪಾತದಿಂದ ನಲುಗುತ್ತಿರುವ ಯುವಕರು ಪ್ರತಿಭಟನೆಯ ಧ್ವನಿ ಎತ್ತುವುದು ತಪ್ಪಲ್ಲ. ಪರ್ಯಾಯ ಪಕ್ಷ ಹುಟ್ಟು ಹಾಕಿದ್ರೆ ಅದು ಕೂಡ ತಪ್ಪಲ್ಲ. ಆದರೆ ಪ್ರತಿರೋಧ ಮಾಡುವ ಭರದಲ್ಲಿ ಭಾರತವನ್ನ ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿರುವ ಶಕ್ತಿಗಳ ಕೈಯಲ್ಲಿ ದಾಳವಾಗುತ್ತಿದ್ದಾರಾ ಅನ್ನೋದು. ಕಾಕ್ರೋಚ್ ಪಕ್ಷವನ್ನ ಬೆಂಬಲಿಸುವ ಪ್ರತಿಯೊಬ್ಬರೂ ಇದರ ಬಗ್ಗೆ ಚಿಂತಿಸಬೇಕಿದೆ. ಸಿದ್ಧಾಂತದ ನೆಲೆಯಲ್ಲಿ ಸ್ಪಷ್ಟ ಚಿಂತನೆಗಳೊಂದಿಗೆ ದೇಶದ ಭದ್ರತೆ, ಸಾರ್ವಭೌಮತೆಗೆ ಧಕ್ಕೆ ಮಾಡದ ರೀತಿಯಲ್ಲಿ ಹೋರಾಟವೊಂದನ್ನು ಹುಟ್ಟುಹಾಕಬೇಕಿದೆ. ಮೋದಿ, ಬಿಜೆಪಿ ಅಥವಾ ನಿರ್ದಿಷ್ಟ ಸಿದ್ಧಾಂತವೊಂದನ್ನು ವಿರೋಧಿಸುವುದಕ್ಕಾಗಿ ಯುವಕರ ಆಕ್ರೋಶವನ್ನ ರಾಜಕೀಯ ಲಾಭವಾಗಿ ತಿರುಗಿಸೋದಕ್ಕೆ ಹವಣಿಸುತ್ತಿರುವವರ ಬಗ್ಗೆ ಪ್ರತಿಯೊಬ್ಬರೂ ಎಚ್ಚರದಿಂದ ಇರಬೇಕಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.